ಇನ್ನು ಬೀದರ್ ಜಿಲ್ಲೆಯಲ್ಲಿ ಮಿತಿ ಮೀರಿದೆ ಗ್ಯಾಸ್ ಸಮಸ್ಯೆ. ಏಜೆನ್ಸಿ ಮುಂದೆ ಗಂಟೆಗಟ್ಟಲೆ ಕಾದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಮನಬೆಳಕಾಗಿ ಗ್ಯಾಸ್ ಸಿಗದೆ ಸೌದೆ ಮೊರೆ ಹೋಗ್ತಾ ಇದ್ದಾರೆ ಜನ. ಸೌದೆಗಾಗಿ ಈಗ ಗುಡ್ಡಗಾಡು ಪ್ರದೇಶದಲ್ಲಿ ಜನರು ಅಲೆದಾಟವನ್ನ ಮಾಡ್ತಿದ್ದಾರೆ. ಹಳೆ ಕಾಲದ ಸೌದೆ ಪದ್ಧತಿಗೆ ಮೊರೆ ಹೋಗ್ತಾ ಇದ್ದಾರೆ ಜನರು. ಸುಡುವ ಬಿಸಿಲನ್ನು ಕೂಡ ಲೆಕ್ಕಿಸದೆ ಸೌದೆಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಡುಗೆ ಮಾಡೋದಕ್ಕೆ LPG ಸಿಗ್ತಾ ಇಲ್ಲ. ಸೊ ಹೀಗಾಗಿ ಹಳೆ ಕಾಲದ ಪದ್ಧತಿಯ ರೀತಿಯಲ್ಲಿ ಈಗ ಮತ್ತೆ ಕಟ್ಟಿಗೆಗಳನ್ನು ಹುಡುಕೋದು, ಸೌದೆಗಳನ್ನು ಹುಡುಕೋದು, ಸ್ವಾವೊಂದು ಪದ್ಧತಿಯ ಮೊರೆ ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಬಿಸಿಲು, ಸೊ ಬಿಸಿಲಿನ ಮಧ್ಯೆಯೂ ಕೂಡ ಪಕ್ಕದ ಕಾಡುಗಳಿಗೆ ತೆರಳಿ ಅಲ್ಲಿಂದ ಸೌದೆಯನ್ನು ತರಬೇಕಾದಂಥ ಪರಿಸ್ಥಿತಿ ಇದೆ. ಗ್ಯಾಸ್ ಕೊರತೆಯಿಂದಾಗಿ ಜನ ಹಳೆ ಕಾಲದ ಸೌದೆಯ ಮೊರೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಉಲ್ಬಣ ಆಗಿರ್ತಕ್ಕಂಥದ್ದು. ಸದ್ಯ ನಾವು ಬೀದರ್ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಅಗ್ರಹಾರ ಗ್ರಾಮದ ಏನು ಮಹಿಳೆಯರು ಗ್ಯಾಸ್ ಬಿಟ್ಟು ಸೌದೆಯ ಮೊರೆ ಹೋಗಿರ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಏನು ಅಗ್ರಹಾರ ಗ್ರಾಮದ ಸಾಕಷ್ಟು ಮಹಿಳೆಯರು ಇಲ್ಲಿ ಅಂದರೆ ಗುಡ್ಡಗಾಡು ಪ್ರದೇಶ ಇರ್ಬೋದು, ಜೊತೆಗೆ ಜಮೀನುಗಳಲ್ಲಿ ಸೌದೆಯನ್ನು ಹುಡುಕ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾಯಿದ್ರೆ ಯಾವ ರೀತಿಯಾಗಿ ಅಂದರೆ ಇದು ಒಂದು ಜಮೀನಾಗಿರ್ತಕ್ಕಂಥ ಈ ಜಮೀನಲ್ಲಿ ಪ್ರಮುಖವಾಗಿ ತೊಗರಿ ಕಟ್ಟಿಗೆ ಇದೆ. ಒಣಗಿದ ತೊಗರಿ ಕಟ್ಟಿಗೆಯನ್ನು ಇವರು ಗುಂಪು ಗುಂಪಾಗಿ ಸಂಗ್ರಹಿಸಿಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಈ ಒಂದು ಮಹಿಳೆಯರಿಗೆ ಎದುರಾಗಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಈಗ ಅಂದರೆ ಗಂಟೆಗಟ್ಟಲೆ ಕಾದರೂ ಸಹ ಜನರಿಗೆ ಸಮರ್ಪಕವಾಗಿ ಗೃಹ ಬಳಕೆಯ ಒಂದು ಗ್ಯಾಸ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಮಟ್ಟದ ಒಂದು ಗ್ಯಾಸ್ನ ಸಮಸ್ಯೆಯಿಂದಾಗಿ ಈ ಮಹಿಳೆಯರು ಈಗ ಬೀದಿಗೆ ಬಂದು ಕಟ್ಟಿಗೆ ಹುಡುಕ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ಬಂದಿರತಕ್ಕಂಥ. ಇದರಿಂದಾಗಿ ಇಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ, ಜೊತೆಗೆ ಸಾಕಷ್ಟು ಪುರುಷರಿದ್ದಾರೆ. ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಈಗ ಈ ಒಂದು ಸೌದೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವು ಈಗ ಆಗ್ತಾ ಇರ್ತಕ್ಕಂಥದ್ದು. ಗ್ಯಾಸ್ ಸಿಗ್ತಾ ಇದ್ದಾನ ಅಂತ ಸಿಗಲ್ಲ ಹೊಂಟದ್ರಿ ಸರ್, ತೋಲ್ ಕಷ್ಟ ಆಗ್ಲತ್ತದ್ರಿ. ಈಗ ಸಾಟಿ ಸತ್ರಿ ವರ್ಷನಾಗ ನಾವು ಹಿಂಗೆ ಕಡ್ಗೆ ಹಾಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗಬೇಕು. 25 ದಿನ ಆಯ್ತು ಲೈನಿನಾಗ ನಿಂತಿದ್ದ ಕರೆಡ್ಗೆ ಚಕ್ಕರ್ ಬಂದಿನಪ್ಲ ಸರ್ ಮತ್ತು ವಾಪಸ್ ಬಂದೀಗ ಕಡ್ಗೆ ಹೈಕೊಲ್ಲತ್ತಿದ್ದೆ ನೋಡ್ರಿ. ನಮ್ಗೆ ಸಹಾಯ ಮಾಡಿರಿ ಗ್ಯಾಸಿನ ಕಡೆ. ಎಲ್ಲ ಅಡಿ ಗಂಟ ಹೋಗ್ಲತ್ತಿದ್ದವು. ಮಕ್ಕಳೆಲ್ಲ ಸಾಲಿಗೆ ಹೋಗವ, ಮಕ್ಕಳು ಸಾಲಿ ಭೀ ಹಾಳಾಗ್ಲತ್ತದ ಗ್ಯಾಸಿನ ಕಡೆ. ಕೆಲಸ ಬಿಟ್ಟು ಇದೇ ಮಾಡ್ಲತ್ತಿದ್ದೆವು. ಎಷ್ಟು ಗಂಟೆ ಬಂದ್ರೆ ಹುಡುಕಾಗ? ನಾವು ಮುಂಜಾನೆ ಬಂದೇವು, 7 ತನ ಮಾಡಿದ್ರು ಕಡ್ಗೆ ಸಿಗಲ್ಲ ಹೊಂಟ. ಪೂರ ಅಡಿ ಗಂಟ ತಿರುಗ್ಲತ್ತಿದ್ದೆವು. ಗ್ಯಾಸಿನ ಪ್ರಾಬ್ಲಮ್ 15 ದಿನ 20 ದಿನ 10 ದಿನ ಹಂಗೆ ಹೋದ್ರು ಮಕ್ಕಳು ಸಾಲಿ ಎಲ್ಲ ಹಾಳಾಗ್ಲತ್ತದ. ಅದಕ್ಕಂದೆ ನಮ್ಗೆ ಪರೇಶಾನಿ ಬಂದದ್ದು. ಗ್ಯಾಸ್ ಮಕ್ಕಳು ಸ್ಕೂಲ್ ಎಲ್ಲ ಹಾಳಾಗ್ಲತ್ತದ. ಮತ್ತು ನಾವು ಕೂಲಿ ಮಾಡಿ ಉಂಬರು ನಮ್ಗೆ ರೊಕ್ಕ ತಂದ್ರೆ ನಮ್ಗೆ ಮಾಡಿ ಉಣ್ಬದು ಗರೀಬರು ಇದ್ದಿದ್ದೇವೆ ನಾವು. ಅದೇ ರೀ ಸರ್, ಗ್ಯಾಸಿನ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಇದು ಅಗ್ರಹಾರ ಗ್ರಾಮದ ಮಹಿಳೆಯರು ಹಾಗೂ ವೃದ್ಧರ ಒಂದು ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮ್ಯಾನ್ ಶರಣ್ ಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.